ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ನನ್ನ ಡೈಲಿ ರೋಟೀನ್ಗೆ ನಿಮಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ಇವತ್ತಿನ ವಾರ ಬಂದು ಶನಿವಾರ ಬೆಳಿಗ್ಗೆನೇ ಎದ್ದು ಮಕ್ಕಳಿಗೆ ಸ್ಕೂಲ್ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಬಾಕ್ಸ್ ಕೊಡಬೇಕಲ್ಲ. ಸೊ ಹಾಗಾಗಿ ಮನೇಲಿ ವೆಜಿಟೇಬಲ್ ಪಲಾವ್ ಮಾಡಿಬಿಟ್ಟು ಆಮೇಲಿಂದ ಮನೆಯೆಲ್ಲನೂ ಕ್ಲೀನ್ ಮಾಡಿ ಅಮ್ಮ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರು. ಸೊ ಲೇಟ್ ಆಗುತ್ತೆ, ಸಂಜೆಯಿಂದ ಹೋಗೋಣ ಅಂತ ಅಂದ್ಬಿಟ್ಟು ದೀಪ ಎಲ್ಲ ಹಚ್ಚಿ ರೆಡಿ ಮಾಡ್ತಾಯಿದ್ದಾರೆ. ನಾನು ಊಟ ತಿಂಡಿ ಎಲ್ಲನೂ ಮುಗಿಸಿ ಇವಾಗ ಜಮೀನ್ ಹತ್ರ ಬಂದಿದ್ದೀನಿ. ಫ್ರೆಂಡ್ಸ್, ಪಟ್ಟಿ ಸ್ಲಿಪ್ಪರ್ ಹಾಕ್ಕೊಂಡು ಜಮೀನ್ ಹತ್ರ ಹೋದಾಗ ಕಾಲಲ್ಲಿ ಫುಲ್ಲು ಬಿಸಿಲು ಒಣಗಿ ಅದು ಪಟ್ಟಿ ಏನಿರುತ್ತೆ ಗುರುತು ಅದೇ ಥರ ಕಾಲಲ್ಲಿ ಗುರುತು ಕಾಣ್ತಿತ್ತು. ಸೊ ಹಾಗಾಗಿ ನಾನು ಹೊಸದು ಕ್ರ್ಯಾಕ್ ತಂದಿದೆ, ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ಥರ ಸಪೋರ್ಟ್ ಮಾಡಿ. ಇವಾಗ ನನಗೆ ಸಬ್ಸ್ಕ್ರೈಬರ್ ಬಂದು 572 ಜನ ಇದ್ದಾರೆ. ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು. ಈ ಡೈಲಿ ರೊಟೀನ್ದು ಮಾಡಲಿಕ್ಕೆ ಏನು ಕಾರಣ ಅಂತ ಅಂದರೆ, ಒಬ್ಬರು ಬ್ರದರ್ ಕೇಳ್ತಿದ್ರು ಇನ್ಸ್ಟಾಗ್ರಾಮಲ್ಲಿ ನಮ್ಮದು ಹೂಕೋಸು ಗಿಡ ನೋಡಿಬಿಟ್ಟು, ಸಿಸ್ಟರ್ ಏನು ಗೊಬ್ಬರ ಹಾಕಬೇಕು ಇದಕ್ಕೆ, ಈ ಥರ ಹೂ ಬಂದಿದೆ ಅಂತ ಅಂದ್ಬಿಟ್ಟು. ಸೊ ಆ ವಿಡಿಯೋ ಮಾಡಲಿಕ್ಕೋಸ್ಕರ ನಾನು ಡೈಲಿ ರೊಟೀನ್ದು ಸ್ವಲ್ಪ ವೀಡಿಯೋನ ಆ್ಯಡ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಬಿಸಿಲಿದೆ, ಆಮೇಲಿಂದ ಗೊಬ್ಬರ ಹಾಕಬೇಕು. ಸೊ ಹಾಗಾಗಿ ನಾನು ಹಸುಗಳನ್ನ ಇಟ್ಕೊಂಡು ಬಂದಿದ್ದೆ ಮೇಯ್ಸಕ್ಕೆ ಅಂತ ಅಂದ್ಬಿಟ್ಟು. ನಮ್ಮನೆಯವರು ಅವರು ಒಂದು ಜೊತೆ ಇಟ್ಕೊಂಡು ಬಂದಿದ್ರು, ನಾನೊಂದು ಜೊತೆ ಇಟ್ಕೊಂಡು ಬಂದಿದ್ದೆ. ಇಲ್ಲಿ ನಮ್ಮ ಪಕ್ಕದ ಜಮೀನವರು ಜೋಳ ಕಡ್ಡಿ ಕಟ್ ಮಾಡ್ತಾಯಿದ್ರು ಲೋಡ್ ಕೊಡೋಕ್ಕೆ. ಅಲ್ಲಿ ಸ್ವಲ್ಪ ಹುಲ್ಲಿತ್ತು, ಕೇಳ್ದು ಅವ್ರನ್ನ ಕಟಾಕೊಳ್ಳಿ ಅಂತ ಹೇಳಿದ್ರು. ಹಾಗಾಗಿ ನಾನು ಕಟಾಕ್ಬಿಟ್ಟು ಇಲ್ಲೇ ಕೂತಿದ್ದೀನಿ. ನಮ್ಮ ಯಜಮಾನ್ರು ಮನೆ ಹತ್ರ ಹೋಗಿದ್ದಾರೆ ಗೊಬ್ಬರ ತರೋಕ್ಕೆ ಅಂತ ಅಂದ್ಬಿಟ್ಟು. ನಾವು ಈ ಸಲ ಹೂಕೋಸಿಗೆ ಏನು ಗೊಬ್ಬರ ಹಾಕ್ತಾಯಿದ್ದೀವಿ ಮತ್ತು ಹೂವು ಯಾವ ಥರ ಬಂದಿದೆ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಇದು ಎಲೆಕೋಸು ಇವಾಗ ಬರ್ತಿದೆ, ಇದು ಕೂಡ ಇನ್ನೂ ಬಂದಿಲ್ಲ. ಸೊ ಇದೊಂದು ಅರ್ಧ ಎಕರೆ ಹಾಕಿದ್ದೀವಿ ಮತ್ತು ಹೂಕೋಸು ಅರ್ಧ ಎಕರೆಗೆ ಹಾಕಿದ್ದೀವಿ. ಸೊ ನಾವಿವಾಗ ಇದಕ್ಕೆ ಗೊಬ್ಬರ ಹಾಕೋಕ್ಕೆ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡ್ವಿ. ಎಲೆಕೋಸು ಬರೋ ಟೈಮಲ್ಲಿ ನೀರನ್ನ ಹಾಯಿಸಬೇಕು ಫ್ರೆಂಡ್ಸ್. ಅದಕ್ಕೆ ಜೆಟ್ ಹಾಕಬಾರ್ದು, ಯಾಕೆಂದರೆ ಒಳಗಡೆ ಎಲ್ಲ ಹೋಗಿ ನೀರು ಕೂತ್ಕೊಳ್ಳುತ್ತೆ ಜೆಟ್ ಹಾರಿಸೋದ್ರಿಂದ. ಸೊ ಹೂಕೋಸಲ್ಲಿ ಈ ಥರ ಹೂವು ಬಂದಿದೆ ಇವಾಗ ನಮ್ಮದು. ಒಂದು ಸಾಲಲ್ಲಿ 2 ಗಿಡ 3 ಗಿಡ ಇಲ್ಲ, ಒಂದೊಂದು ಸಾಲಲ್ಲಿ ಬಂದೇ ಇಲ್ಲ, ಈ ಥರ ಬಂದಿದೆ ನಮ್ಮದು ಹೂಕೋಸು. ನಾವಿವಾಗ ಇದಕ್ಕೆ ಗೊಬ್ಬರ ಹಾಕ್ತಿರೋದು 5ನೇ ಟ್ರಿಪ್ಪು. ನಾವು ಈ 5ನೇ ಟ್ರಿಪ್ ಗೊಬ್ಬರನ ಏನು ಕೊಡ್ತಾಯಿದ್ದೀವಿ ಅಂತಂದರೆ, ನಾವು ಇದಕ್ಕೆ ಅಮೋನಿಯಂ ಸಲ್ಫೇಟ್ನ ಕೊಡ್ತಾಯಿದ್ದೀವಿ. ಅಮೋನಿಯಂ ಸಲ್ಫೇಟ್ ಕೊಡ್ತಿರೋ ಕಾರಣ ಏನು ಅಂತಂದರೆ, ಗಿಡ ಹಸಿರು ಬರಲಿಕ್ಕೆ ಮತ್ತು ಗಿಡ ಹಸಿರು ಬಂದರೆ ಹೂ ಕೂಡ ಇಳುವರಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾವು ಅಮೋನಿಯಂ ಸಲ್ಫೇಟ್ನ ಇದಕ್ಕೆ ಕೊಡ್ತಾಯಿದ್ದೀವಿ. ಸೊ ಇದಕ್ಕೂ ಅಷ್ಟೇ ಫ್ರೆಂಡ್ಸ್, ಹೂ ಬಂದ ಟೈಮಲ್ಲಿ ಜೆಟ್ ಹಾಕ್ಬಾರ್ದು, ಇದಕ್ಕೂ ನೀರು ಹಾಯಿಸಬೇಕು. ಬಿಸಿಲು ಅಂದರೆ ಹೆವಿ ಬಿಸಿಲು ಫ್ರೆಂಡ್ಸ್. ಹೂಕೋಸು ಹಾಕಿದ್ಮೇಲೆ ನೀರು ಇರಲೇಬೇಕು ಹೂಕೋಸು ಗಿಡಕ್ಕೆ. ಏಕೆಂತಂದರೆ ಬಿಸಿಲಲ್ಲಿ ಹೂವು ಒಣಗಿದ್ರೆ ಯೆಲ್ಲೋ ಕಲರ್ ಆಗುತ್ತೆ. ಯೆಲ್ಲೋ ಕಲರ್ ಆದಮೇಲೆ ಅದನ್ನು ಯಾರೂ ತಗೊಳ್ಳೋದಿಲ್ಲ. ಅದು ಯೆಲ್ಲೋ ಕಲರ್ ಆಗದೇ ಇರೋ ಥರ, ಅಂದರೆ ಅರಿಶಿನ ಕಲರು ಹೂವು ಆಗದೇ ಇರೋ ಥರ ನೋಡ್ಕೋಬೇಕು. ಅವಾಗವಾಗ ಅದಕ್ಕೆ ಟೈಮ್ ಟು ಟೈಮು ನೀರು ಕೊಡ್ತಾನೆ ಇರಬೇಕು, ಅದು ಒಣಗ್ದಂಗೆ. ಸೊ ಅದೇನಾದರೂ ಅರಿಶಿನ ಕಲರ್ ಆಯಿತು ಅಂತಂದರೆ ನಾವೇ ಒಗ್ಗರಣೆ ಮಾಡ್ಕೊಂಡು ತಿನ್ನಬೇಕಾಯ್ತದೆ. ಅಷ್ಟು ಹೂ ತೆಗಿತಾರೆ ಅವರು, ಆ ಥರದ ಹೂಗಳೆಲ್ಲ ತೆಗೆಯೋದೇ ಇಲ್ಲ. ಬಿಸಿಲು ಅಂದ್ಬಿಟ್ಟು ಸ್ವಲ್ಪ ಮರದ ನೆರಳಲ್ಲಿ ಕೂತಿರ್ಬೇಕಾದ್ರೆ ನಮ್ಮ ಯಜಮಾನ್ರು ಇಂಥ ಮಾಮೂಲಿ ಅವ್ರ ಬಾಲ್ಯನ ನೆನಪು ಮಾಡಿಕೊಂಡು ಅವ್ರ ಫ್ರೆಂಡ್ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ರು. ಈಗ ಮನ್ಸಿಗೆ ಆಗ ದನ ಮೇಯಿಸ್ಬಿಟ್ಟು ತೇವ್ರಲ್ಲಿ ಬಿಸ್ಲಾಯ್ತು ಅವ್ರಿಗೆ ಕಟ್ಕೊಂಡು ತಣ್ಣಿ ಪಟಿಕಾಗಿ ಏನೋ ಬೇಜಾರು ಟೈಮ್ ಪಾಸ್ ಮಾಡ್ತಿದ್ದೋ. ಆಗ ನೀರು ಇತ್ತಿರ, ಈಗ ಬೋರ್ ನೀರು ಆಗ್ಬಿಟ್ಟು 24 ಗಂಟೆ ಕುಂತ್ಕೋಬೇಕು ಪುರ್ಸತ್ಲಾಗತ್ತ. ಈಗ ನಂತರ ಒಂದು 8 ದಿವಸ ಕೆಲಸ ಮಾಡ್ಕೊಂಡು ಮಳೆ ಹೋದಾಗ ಕೆಲಸ ಇಲ್ಲ. ಆಮೇಲೆ ಕುಯ್ಯಕ್ಕೂ ಎಲ್ಲರಿಗೂ 10 ಗಂಟೆ ಕುಯ್ಲು ಕುಯ್ಯವು. ಅಂದ್ರೆ ಹೊಲನ ಒಂದಿತಾವ ಮಾಡ್ತೀವಲ್ಲ ಮರ್ಯಾ. ಬಾಲ್ಯ ಸ್ನೇಹಿತನ ಜೊತೆ ಬಾಲ್ಯನ ನೆನಪು ಮಾಡ್ಕೋತಾ ಇದ್ದಾರೆ. ಅಷ್ಟರಲ್ಲಿ ಕರೆಂಟ್ ಬಂತು ಫ್ರೆಂಡ್ಸ್. ನಮ್ಮ ಬೋರು ಕೆಟ್ಟೋಗ್ಬಿಟ್ಟು 2 ದಿನದಿಂದ ಸರಿಯಾಗಿ ನೀರು ಹೊಡೆದಿರಲಿಲ್ಲ ಕೋಸಿಗೆ. ನೋಡಿ ನಮ್ಮ ಭತ್ತ ಇವಾಗ ಕಾಯಿ ಕಟ್ತಾ ಇದೆ. ಸರಿಯಾಗಿ ನೀರು ಹೊಡೆದಿರಲಿಲ್ವಲ್ಲ, ಅದಕ್ಕೋಸ್ಕರ ಶುಂಠಿಗೆಲ್ಲ ನೀರು ಸೇರಿಸ್ಬೇಕಾಗಿತ್ತು. ಹಾಗಾಗಿ ಪಕ್ಕದ ಜಮೀನವ್ರನ್ನ ಕೇಳಿದ್ವಿ, ಅವರು ನಾವು ಯಾವುದಕ್ಕೂ ಸೇರಿಸ್ಕೊಳ್ಳೋದಿಲ್ಲ ಹಾಕೊಳ್ಳಿ ಅಂತ ಹೇಳಿದ್ರು. ಅವ್ರು ಹಂಗೆ ಅಂದಮೇಲೆ ನಮ್ಮದು ಹಸುಗಳಿಗೆ ಜೋಳಕಡ್ಡಿ ಮತ್ತು ಅಲಸಂದೆ ಅವರೆ ಶುಂಠಿ ಇದಕ್ಕೆ ಹೊಡ್ಕೋಬೇಕಾಗಿತ್ತಲ್ಲ ನೀರನ್ನ. ಅದಕ್ಕೋಸ್ಕರ ನಾವು ಎಲೆಕೋಸಿಗೆ ತೂತ್ ಪೈಪ್ ಮಾಡಿಬಿಟ್ಟು ಬಿಟ್ಟಿದ್ದೀವಿ. ಈ ಥರ ತೂತ್ ಪೈಪ್ ಮಾಡಿ ಬಿಡೋದ್ರಿಂದ ನೀರು ನಿಧಾನಕ್ಕೆ ಹೋಗುತ್ತೆ. ಮತ್ತು 2 ಸಾಲಿಗೆ ಒಂದು ಪೈಪ್ ಈ ಥರ ನಮ್ಮನೆ ದೊಡ್ಡ ಪೈಪ್ನೇ ತೂತ್ ಮಾಡಿ ಅದಕ್ಕೆ ಕ್ಲ್ಯಾಂಪ್ಗಳನ್ನ ಸೇರಿಸಿ ಈ ಥರ ಮಾಡಿಬಿಟ್ಟಿದ್ದಾರೆ. ಈ ಥರ ಮಾಡಿಬಿಟ್ಟಾಗ ಅಲ್ಲೇ ನಿಂತ್ಕೊಂಡು ಹಾಯಿಸ್ಬೇಕು ಅನ್ನೋ ಯಾವ ಟೆನ್ಷನ್ನು ಇರೋದಿಲ್ಲ. ನಿಧಾನಕ್ಕೆ ನೀರು ಹೋಗೋದ್ರಿಂದ ಬಿಟ್ಬಿಟ್ಟು ಬೇಕಾದ್ರೆ ಮನೆ ಹತ್ರ ಹೋಗಿ ಊಟ ತಿಂಡಿ ಮಾಡ್ಕೊಂಡು ಬರ್ತೀನಿ ಅಂತಂದರು, ಹೋಗಿ ಮಾಡ್ಕೊಂಡು ಬರ್ಬೋದು. ನಮ್ಮದು 2 ಕಡೆ ಜಮೀನಿದೆ. ಅದರಲ್ಲಿ ಒಂದು ಕಡೆ ಇರೋದು ಮನೆಗೆ ಹತ್ತಿರ. ಹಾಗಾಗಿ ನನ್ನ ಮಗ ಬಂದು ಹಸ್ಗಳನ್ನ ಹಿಡ್ಕೋದ. ಇವಾಗ ಗೊಬ್ಬರ ಎಲ್ಲ ಹಾಕಾಯ್ತು ಫ್ರೆಂಡ್ಸ್. ಅದು ಹಾಕಿರೋ ಗೊಬ್ಬರನ ಗಿಡ ತಗೊಳ್ಳಿ ಅಂತ ಅಂದ್ಬಿಟ್ಟು ನಾವು ಇವಾಗ ಅದಕ್ಕೆ ಜೆಟ್ ಸೇರಿಸ್ತಾ ಇದ್ದೀವಿ. ಯಾಕೆಂದರೆ ಇನ್ನೂ ಬಂದಿಲ್ವಲ್ಲ, ಆ ಕಾರಣದಿಂದ ಜೆಟ್ ಸೇರಿಸಿದ್ರೆ ಏನೂ ಆಗೋಲ್ಲ. ಸೊ ಜೆಟ್ಟೆಲ್ಲ ಸೇರಿಸಾದ್ಮೇಲೆ ನಮ್ಮ ಮನೆ ಕಡೆ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.